ಯುಗದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿರೋಳು ನಾನು. ಇಲ್ಲಿ ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ, ಬಡವರಾಗಿ ಬದುಕುವುದು ತಪ್ಪು. ಕೈ ಕಟ್ಟಿ ಕುಳಿತರೆ ಶ್ರೀಮಂತಿಕೆ ಬರೋದಿಲ್ಲ. ಒಂದು ತಲೆ ಹಿಡಿಬೇಕು, ಇಲ್ಲ ತಲೆ ಹೊಡಿಬೇಕು. ಬಡವರು ಶ್ರೀಮಂತರು, ಮೇಲು ಕೀಳು, ಜಾತಿ ಮತ ಇವು ಎಲ್ಲವನ್ನು ಪಕ್ಕ ಅನುಭವಿಸಿ ಬಂದಿರೋಳು ನಾನು. ಹಾಗಾಗಿ ನನಗೊಂದು ಹರಿಕೆಯ ಕುರಿ ಬೇಕಾಗಿತ್ತು. ಆ ಹರಿಕೆ ಕುರಿ ಎಂದು ಈ ಮಹೇಂದ್ರನಾದ. ದಿಸ್ ಇಸ್ ರಿಯಲ್ ಲೈಫ್. ಏನು ಈ ಮುದುಕಿ ಕಾಣಿಸ್ತಾನಿಲ್ಲ? ಅದು ಏನ್ ಮಾಡ್ತಿದ್ದಾಳೇನೋ? ಮುದುಕಿ, ಏ ಮುದುಕಿ, ಬಾರ ಹೊರಗೆ. ಎಲ್ಲ ಕೆಲಸ ಮುಗಿಸಿದ್ಯೋ ಇಲ್ವೋ? ಕೆಲಸ ಎಲ್ಲ ಮುಗಿಸಿದ್ದೀನಮ್ಮ. ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ. ಎಲ್ಲ ಕೆಲಸ ಮುಗಿತಾ? ಬಟ್ಟೆ ಅಷ್ಟು ಬಿದ್ದಿದ್ಯಲ್ಲ, ಅದನ್ಯಾರು ನಿನ್ನ ಗಂಡ ಕಳ್ಕೊಂಡ್ ಬರ್ತಾನೇಲೆ? ನೋಡವ್ವ, ನಾನು ಬೇಕಾದ ಕೆಲಸಕ್ಕೆ ಬೇಕಾದಷ್ಟು ಬೈ, ಆದ್ರೆ ದೇವರಂತ ನನ್ನ ಗಂಡಗ ಮಾತ್ರ ಏನು ಅನ್ಬೇಡವ, ಏನು ಅನ್ಬೇಡ. 3 ದಿನ ಅಥವಾ ಊಟ ಮಾಡಿ ತಲೆ ಬಹಳ ಸುತ್ತಾಕತ್ತೈತಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊತೀನಿ, ಆಮ್ಯಾಗ ಇಲ್ಲೇ ಹಿತ್ತಲ್ದಾಗ ಅರ್ಬಿ ಕೊಡ್ತೀನವ. ಸಿಂಟ್ಯಾಕ್ಸ್ ನೀರ್ ಖಾಲಿ ಆಗ್ಯಾವು. ಕರೆಂಟ್ ಬಿಲ್ ನಿನ್ನ ಗಂಡ ಕಟ್ಟೋದಿಲ್ಲ. ದುಡಿಯೋದು ನನ್ನ ಗಂಡ ಒಬ್ರೇ. ಮಿಕ್ಕಿದ್ರೆ ಚೆನ್ನಾಗಿ 3 ಹೊತ್ತು ಕತ್ತೂರ್ಸವ್ರೆ ಇದ್ದೀರಾ. ನಿನಗೇನು ದಾಳಾಗಿಲ್ವಲ್ಲ, ಹಳ್ಳಕ್ಕೋ ಬಟ್ಟೆ ತೊಳ್ಕೊಂಡು ಬಾ. ಖರೆ ಐತವ ಪಾಪ, ನನ್ನ ಕೂಸು ಒಂದ ದುಡಿಯಕತ್ತತಿ. ಅವನಿಗೆ ತ್ರಾಸ ಆಗ್ಬಾರ್ದು, ನನಗ ತ್ರಾಸ ಆದ್ರೂ ಚಿಂತಿಲ್ಲ. ಅರ್ಬಿ ಒಕ್ಕೊಂಬರ್ತೀನವ, ಒಕ್ಕೊಂಬರ್ತೀನಿ. ಯವ್ವ ಬೇಯವ್ವ, ಹೊಟ್ಟೆ ಬಾಳ ಹೊಸಕತ್ತ ಬೇ. ಒಂದೀಟ ನನ್ನ ಕವರ್ನ ಸುತ್ತ ಕೊಟ್ಟಿದ್ರು ಹಳ್ಳ ದಂಡೆ ಕುಂತು ಊಟ ಮಾಡಿ ಅರ್ಬಿ ಒಕ್ಕೊಂಬರ್ತೀನಿ. ನಿನ್ನ ಕೈ ಮುಗಿತೀನವ. ಬಟ್ಟೆ ಒಕ್ಕೊಂಬಂದ್ರೆ ಅನ್ನ, ಇಲ್ಲ ಅಂದ್ರೆ ಹನಿ ನೀರ್ ಸಹಿತ ನಿನಗೆ ಸಿಗೋದಿಲ್ಲ. ಬಟ್ಟೆ ಸ್ವಲ್ಪ ಗಲೀಜಿತ್ತು ಅನ್ಕೋ, ಮತ್ ಹೊಳ ಕಳಿಸ್ತೀನಿ. ಕತ್ತೆಗೆಲ್ಲದೆ ಬಿಟ್ಟು ಬಿದ್ದಾಗ್ಲೇ ಬುದ್ಧಿ ಕಲಿಯೋದು. ಅಷ್ಟ ಐಶ್ವರ್ಯದಲ್ಲಿ ಬುಷ್ಟಾನ್ನ ಭೋಜನ ಮಾಡುತ್ತಾ ಇಷ್ಟಪಟ್ಟ ಹುಡುಗರೊಂದಿ ಹಾಗೆ ಕಾಲ ಕಳ ಈ ಶರ್ಮಳಿಗೆ ಏನಂದ್ರೆ, ತಾಯಿ ನೋಡಿ ಕಣ್ಣೆತ್ತರಬೇಕು, ನಾಯಿ ನೋಡಿ ಕುನ್ನಿ ತರಬೇಕು ಅಂತ. ಏನೋ ಮಗ ಸೊಸೆ ಮನೆ ಕರ್ಕೊಂಡ್ ಬಂದಿದ್ದಾನೆ ಅಂತ ಮುದ್ದಾಗಿ ನನ್ನ ಮನೆ ತುಂಬಿಸ್ಕೊಂಡಿದ್ರೆ ನಾನು ನಿನಗೆ ನಾಯಿ ಬಿಸಾಕ್ತಾರ ಹೊರಟಿ ಬಿಸಾಕ್ತಿದ್ದೆ. ಆದ್ರೆ ನೀನು ನನಗ್ ಬಾಯಿ ಬಂದಂತೆ ಮಾತಾಡ್ತೀಯ. ಆವತ್ತಿನ ಸೇಡ್ ಅವತ್ತು ನೀನು ಅನುಭವಿಸ್ತಾ ಇರೋದು. ಅನುಭವಿಸು ಸಾಯಿ. ಏನ್ರಿದು, ಎಷ್ಟೊಂದು ಬೆವ್ತ್ ಬಿಟ್ಟಿದ್ರಲ್ಲ ನೀವು. ಕಾರಲ್ಲಿ ಎಸಿ ಹಾಕೊಂಡು ಓಡಾಡಿ ಅಂತ ನಾನು ನಿಮಗೆ 2 ಸಲ ಹೇಳ್ಬೇಕು, ನೀವಂದ್ರೆ ನನ್ನ ಮಾತೇ ಕೇಳಿದಿಲ್ಲ ಅಂತೀನಿ. ಇರಿ, ನಾನು ಯಾರಾದ್ರೂ ಡ್ರೈವರ್ ನೋಡ್ತೀನಿ. ನೀನು ಯಾಕೆ ನೋಡ್ತೀಯಾ? ನಮ್ಮ ಬುಲೋರ ಗಾಡಿಗೆ ಡ್ರೈವರ್ನ ನೇಮಕ ಮಾಡಿದ್ದೀನಿ. ಹೆಣ್ಣು ಮಂದಿ ಆ ಗಾಡಿ ತಗೊಂಡು ನೀನು ಎಲ್ಲಿ ಬೇಕಾದ್ರೂ ಹಾಯಾಗಿ ಸುತ್ತಾಡ್ಕೊಂಡು ಬರ್ಬೋದು. ಹೋಗ್ಲಿ, ಮುದುಕಿ ಏನ್ ಮಾಡ್ತಾ ಇದೆ? ಅಯ್ಯೋ, ನಿಮ್ಮ ಅಮ್ಮನಗಳು ಏನಂತ ಹೇಳ್ಬೇಕ್ರಿ ನಾನು? ಏನಾಯ್ತು ಅತ್ತಿವ್ರಿ, ಏನು ಕೆಲಸ ಮಾಡಬೇಡಿ, ಕುರ್ಚಿ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ರಂದ್ರೆ, ಅಯ್ಯೋ ನನಗ್ಯಾಕೆ ಬೇಕಮ್ಮ ಇದೆಲ್ಲ ಅಂತ ಅಂದ್ಬಿಟ್ಟು ಇದೀಗ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಬಟ್ಟೆ ಒಕ್ಕೊಂಬರ್ತೀರಂತ ಹಳ್ಳಕ್ಕೆ ಹೋಗಿದ್ದಾರೆ ರೀ. ಏನು ಬಟ್ಟೆ ಗಂಟು ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋತ ಮುದುಕಿ? 10 ರೋಗಗಳಲ್ಲಿ ಮನೆಯಲ್ಲಿ ದುಡ್ತಿರುವಾಗ ಬಟ್ಟೆ ಗಂಟು ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋಗಿದಳಂದ್ರೆ ಈ ನೋಡಿದ ಜನ ಎಲ್ಲ ಏನಂತಾರೆ? ಈ ನಮ್ಮ ಮರ್ಯಾದೆ ನಮ್ಮ 3 ಕಾಸಿಗೆ ಮಾರ್ತಾ ಇದ್ದಾಳೆ ಮುದುಕಿ. ಹೌದ್ರಿ, ಜನ ಮಾತಾಡಂಗಾಗೈತಿ ನಮ್ಮ ಬಾಯಿ. ಏನ್ ಮಾಡೋದು,
ಜನ ಎಲ್ಲ ಹೇಳ್ತಿದ್ದಾರೆ ಮಗ ಸೊಸೆ ಮನೇಲಿ ಆರಾಮಾಗಿರ್ತಾರೆ, ಎಲ್ಲ ಕೆಲಸನ ಆ ಮುಖ್ಯ ಕೈಯಲ್ಲೇ ಮಾಡ್ತಾರೆ ಅಂತ ಹೇಳ್ತಿದಾರ್ರಿ. ಅಷ್ಟೇ ಅಲ್ರಿ ಅತ್ತೇವ್ರಿ, ಚಲೋ ಚಲೋ ಸೀರೆ ಉಟ್ಕೊಂಡು ಮನೇಲಿ ಆರಾಮಾಗಿರಿ ಅಂದ್ರೆ ಅಯ್ಯೋ ನನಗೆ ಯಾಕೆ ಬೇಕಮ್ಮ, ಇಂದೆಲ್ಲ ನಾಳೆಲ್ಲ ಬಿದ್ದೋಗೋ ಮರ ಅಂತಾರೆ ರೀ. ಮತ್ತೆ ನೀವು ಮನೆ ಇಲ್ದಿರುವಾಗ ನಿಮ್ಮಮ್ಮ ನನಗೆ ಬಾಯ್ ಬಂದಂಗೆಲ್ಲ ಬೈತಾರೆ ರೀ ನನ್ನೇ. ಮತ್ತೆ ನಿಮ್ ಫ್ರೆಂಡ್ಸ್ ಆದ್ರೂ ಬಂದ್ರೆ ಅವ್ರ ಜೊತೆ ನಾನು ಮಾತಾಡ್ಬಾರ್ದಂತೆ, ಅವ್ರ ಜೊತೆ ನಾನು ಮಾತಾಡಿದ್ದಕ್ಕೆ ಅವ್ರಿಗೆ ನನಗೆ ಹೋಲಿಸಿ ಸಂಶಯ ಪಡ್ತಾರೆ ನಿಮ್ಮಮ್ಮ. ಛೇ, ಅವತ್ತೇ ಆ ಮುದುಕನ ಬೆನ್ನತ್ತಿ ಹೋಗಿದ್ದೀರಾ, ಆ ಮುದುಕಿ ನಿನಗೆ ಮಾತಾಡ್ತಾ ಇದ್ದಳೇನು? ಈಗ ಏನಾದ್ರೂ ಮನೆಯಲ್ಲಿ ಮುದುಕಿ ಇದ್ದಿದ್ರೆ ರೀ ನೀವು ಒಪ್ಪೋದೇ ಆದ್ರೆ ನಿಮ್ಮಮ್ಮನ ಯಾವ್ದ್ರ ಅನಾಥಾಶ್ರಮ ಸೇರಿಸ್ಬಿಡ್ರಿ, ಆವಾಗ ಜನ ನಮ್ಮ ಮಾತಾಡೋದು ತಪ್ಪುತ್ತೆ, ನಿಮ್ಮಮ್ಮನ ಕಾಟಲು ಬಿಡುತ್ತೆ. ವೆರಿ ಸಿಂಪಲ್ ರೀ. ಏನಂದೆ? ನಮ್ಮಮ್ಮನ್ನ ಏನಂದೆ? ಆದಷ್ಟು ಬೇಗ ಕೆಲಸ ನಾನೇ ಮಾಡ್ತೀನಿ ಬಿಡು. ರೀ ಎಂತ ಒಳ್ಳೆ ಗಂಡರಿ ನೀವು. ಹೌದಲ್ಲ, ಹೊಟ್ಟೆ ತಳ ಆಗ್ತದೆ. ಏನ್ ಮಾಡಿದೆ ಟಿಫನ್? ನಿಮಗೆ ಇಷ್ಟ ಅಂತ ಶಾವಿಗೆ ಪಾಯಸ ಮಾಡಿದ್ದೀನಿ. ಹೌದಾ? ಬೇಗ ಬಂದ್ಬಿಡು. ಹಲೋ, ಏನು ಅರ್ಜೆಂಟಾಗಿ ಬರ್ಬೇಕಾ? ಆಯ್ತು ಬಿಡಪ್ಪ, ಬರ್ತೇನೆ. ಸರಿ ಆಯ್ತು, ಓಕೆ. ಸ್ನೇಹಿತ ಫೋನ್ ಮಾಡಿದ್ದಾನೆ, ಗೊತ್ತಾಯ್ತು, ಬಿಸ್ನೆಸ್ ಬಗ್ಗೆ ಮೀಟಿಂಗು. ಹಾಗೋಗಿ ಹೀಗೆ ಬಂದ್ಬಿಡ್ತೇನೆ. ರೀ, ಬರಲೇ? ಸ್ವಲ್ಪ ಪಾಯಸ ಕೊಡ್ಬಿಟ್ಟು ಹೋಗ್ರಿ. ಪಾಯಸನ ಬೇಡ, ಬರ್ತೇನೆ. ಎಲ್ಲಿಗೋಗ್ತಾ ಹೋಗೋ ಮಹೇಂದ್ರ, ಹೊಟ್ಟೆ ಹಸ್ರೆ ನೀನೇ ಮನೆ ಊಟಕ್ಕೆ ಬರ್ತೀಯ. ಒಂದಿನವಾದ್ರೂ ನನ್ನ ಕನಸು ಕೇಳಿಲ್ಲ, ನನ್ನ ಆಸೆ ಏನಿಲ್ಲ, ನನ್ನ ಹೊಟ್ಟೆಯಲ್ಲೇ ಒಂದು ಕುನ್ನೆ ಸಹ ಹುಟ್ಟಲಿಲ್ಲ. ನನ್ನ ಆಸೆ ಈಡೇರಿಸೋದು ಆ ಪೃಥ್ವಿರಾಜನಿಗೆ ಮಾತ್ರ ಸಾಧ್ಯ. ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, 3 ದಿನವಾದ್ರೂ ಮನೆಗೆ ಬಂದಿಲ್ಲ ನನ್ನನ್ನೆಲ್ಲ. ಹೇಗೂ ಮಹೇಂದ್ರ ಪರ್ಮಿಷನ್ ಕೊಟ್ಟಿದ್ದಾನಲ್ಲ, ಈ ಅತ್ತೆ ಎಂಬ ಕತ್ತನ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ಅಂತ. ಆದಷ್ಟು ಬೇಗ ನನ್ನ ಕೆಲಸ ನಾನು ಮಾಡ್ಕೊಂಡ್ರಾಯ್ತು. ಏನು ಈ ಮುದುಕಿ ಬಟ್ಟೆ ಗಂಟೋಯ್ತು ಬರಿಗೆಲ್ಲ ಬರ್ತಿದ್ದಾಳಲ್ಲ, ಅದು ಏನ್ ಮಾಡ್ಕೊಂಡ್ ಬಂದಿದ್ದಾಳೋ ಏನೋ. ಓಯ್! ಏನು ಬಟ್ಟೆ ಗಂಟದ ಬರಿಗೆಲ್ಲ ಬರ್ತಾ ಇದ್ದಲ್ಲ, ಬಟ್ಟೆ ಗಂಟೆ ಏನ್ ಮಾಡ್ದೆ? ಅದು ಅರ್ವಿ ಒಗ್ಯೋನಂತ ಹಳ್ಳಕ್ಕೇನೋ ಹೋದ ಹೇಳೆ. ತಲೆ ಸುತ್ತ ಬಂದು ಹಳ್ಳ ದಂಡೆ ಬಿದ್ಬಿಟ್ಟೆ. ತಲೆ ಮ್ಯಾಗಿನ ಅರ್ವಿ ಗಂಟು ಹಳ್ಳದ ನೀರಾಗ ತೇಲ್ಕೊಂಡು ಹೋಗ್ಬಿಡ್ತು. ಅದ್ರಲ್ಲಿ ಚಲೋ ಚಲೋ ಸೀರಿ, ನನ್ನ ಗಂಡನ ಪ್ಯಾಂಟು ಎಲ್ಲ ಹೊಳಲ್ ಹಾಕ ಬಂದಿಲ್ಲ ಮುದುಕಿ. ಬುದ್ಧಿ ಎಲ್ಲಿಟ್ಟಿದ್ಯಾ? ಅಷ್ಟು ತಿಳಿಲ್ವೇನೆ. ಮಾಡಿ 3 ದಿನ ಅಥವಾ ತಲೆ ಸುತ್ತಕತ್ತಂದ್ರೂ ಹೊಡಿತಿ. ಹೊಡಿಬೇಡವಾ, ನಿನ್ನ ಹೊಡ್ತಾ ನನ್ನ ಕಡೆಯಿಂದ ತಡ್ಕೊಳಕ್ ಆಗುದಿಲ್ಲ ಅಂದ್ರೂ ಹೊಡೆಯಕತ್ತಿಯಲ್ಲ. ಎಂತ ಹೊಲಸು ಹೊಟ್ಟೆಯಾಗ ಹುಟ್ಟಿ ಬಂದಿರಬೇಕು ನೀ. ಏನ ನೀ ಮಾಡಿದ ಹಾದರತನ ನನಗ ಗೊತ್ತಿಲ್ಲ ಅಂತ ತಿಳಿದೇನವ? ನನಗೆಲ್ಲ ಗೊತ್ತೈತಿ, ಆದ್ರೂ ಸುಮ್ಮನದಿನಿ. ಯಾಕೆ ಹೇಳು? ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಅವ ಏನಾರ ಮಾಡ್ಕೊಂಡು ಬಿಡ್ತಾನೋ ಅಂತ ಸುಮ್ಮನದಿನವ. ಸುಮ್ಮನದಿನಿ. 32 ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಬಂದ್ರ ದೇವರತ್ತ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದೆ. ಹಾಗೂ ನಾ ಸುಮ್ಮನಾದೆ. ಯಾಕೆ ಹೇಳು? ನನ್ನ ಮಗನ ಮ್ಯಾಗಿರೋ ಹುಚ್ಚ
ಹುಚ್ಚು ವ್ಯಾಮೋಹ. ನೀ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡು ಬಿಡ್ತಾನೋ ಅನ್ನೋ ಭಯ. ಆದ್ರ ಇವತ್ತು ಮಾತ್ರ ನಾ ಸುಮ್ಮನಿರುವುದಿಲ್ವಾ? ಸುಮ್ಮನಿರುವುದಿಲ್ಲ. ಇವತ್ತು ಆಡ್ರಾಗ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಮಗ, ಬರ್ಲಿ ನನ್ನ ಗಂಡ. ಇವತ್ತೀ ಮಲೆ ನೀರ್ಬೇಕು ಬಂದು, ಇಲ್ಲ ನಾನಿರ್ಬೇಕು. ಹೆಣ್ಣಾದಕಿಗೆ ಸಹನೆ ತುಂಬಿ ತುಳುಕ್ತಿರ್ಬೇಕು. ಮನೆಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದವ, ತೆಗಿಬಾರ್ದು. ಮುತ್ತೈದೆ ಎನ್ನೋ ಅರ್ಥನಾದ್ರೂ ನಿನಗ ಗೊತ್ತೈತೇನವ? ಹಣೆಯ ಕುಂಕುಮ ಒಂದು ಮುತ್ತು, ಮೂಗುತಿ ಒಂದು ಮುತ್ತು, ಕೊರಳ ಮಾಂಗಲ್ಯ ಒಂದು ಮುತ್ತು, ಹಸಿರು ಬಳೆಗಳೊಂದು ಮುತ್ತು, ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು. ಈ 5 ಮುತ್ತುಗಳನ್ನ ಹೊತ್ತು ತರುವವಳೆಯ ನಿಜವಾದ ಮುತ್ತೈದೆ. ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವಾ? ಹಿಂಗ ಮಾತಾಡ್ತಿದ್ದಿಲ್ಲ. ಮುಚ್ಕೊಳ್ಳೆ ಬಾಯ್ನ. ಮಾತಾಡ್ತಿದ್ರೆ ಸಾಕು. ಶಾಸ್ತ್ರ ಸಂಪ್ರದಾಯ ಅಂತ ಹೇಳ್ತಿಯಲ್ಲ, ಯಾವಳು ಬೇಕು ನನಗೆ ಗೊತ್ತು ಸಂಪ್ರದಾಯ. ಮುಚ್ಚೆ ಬಾಯಿ. ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳಿದಿಯವ? ಗುರು ಹಿರಿಯರೆಲ್ಲರೂ ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುಂಧತಿ ನಕ್ಷತ್ರ ನೋಡಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ, ಅಥವಾ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೈತೇನವ? ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭ, ಕ್ಷಮಯ ಧರಿತ್ರಿ. ಇದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು. ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರೆ ಏನು ಅಂತ? ಅದೆಷ್ಟು ಮಾತಾಡೆ. ಇವತ್ತು ನನ್ನ ಗಂಡ ಮನೆ ಬರ್ಲಿ, ನೀನು ಒಂದ್ ಹೊರ ಹಾಕಿ ಬಿಡೋ ಮಗಳಲ್ಲ. ಏನು ಮುಖ್ಯದ ಪಾಪ ಮನೆಗೆ ಕೂಡ ಅನ್ನ ಹಾಕಿದ್ರೆ ನನಗೆ ಬಾಯಿ ಬಂದಂತೆ ಎಷ್ಟು ಹೇಳಿದೆ ಅತ್ತೇವ್ರಿ, ಏನು ಕೆಲಸ ಮಾಡ್ಬೇಡ್ರಿ ಅಂದ್ರೆ ನನ್ನ ಮಾತು ಕೇಳಿದೆ. ಬಟ್ಟೆ ಗಂಟು ಹಳ್ಳ ಕೊಯ್ದು ನನ್ನ ಮೇಲೆ ಸಿಟ್ಟಿಗೆ ಬಟ್ಟೆ ಗಂಟು ಹಳ್ಳ ಬಿಸಾಕ್ ಬಂದಿದ್ರೆ ಯಾಕತ್ತ ಹಿಂಗ್ ಮಾಡಿದ್ರೆ ಅಂತ ಕೇಳಿದಕ್ಕೆ ನನ್ನ ಬಾಯಿ ಬಂದಂಗೆಲ್ಲ ಬೈದು ನನ್ನ ಕೆನ್ನೆಗೆ ಹೊಡೆದ್ರಿ ನಿಮ್ಮಮ್ಮ. ನಿನ್ನ ಹೊಡೆದಳ? ಯವ್ವ ಮಹಾತಾಯಿ, ಮನೆಗೆ ಸೊಸಿಯಾಗಿ ಬಂದಕಿ ಮನೆ ದೀಪ ಬೆಳಗಬೇಕಾ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರ್ದವ್ವ, ನೋಡಬಾರ್ದು. ಆಹಾ, ಸಾಕ್ ನಿಲ್ಸವ್ವ, ಸಾಕ್ ನಿಲ್ಸು. ಇವಳನ್ನು ಮದುವೆ ಮಾಡ್ಕೊಂಡ್ ಬಂದ ಎಂದು ನೋಡ್ತಾ ಇದ್ದೇನೆ. ಬರೇ ಇದೇ ಕಚ್ಚಾ ಇತ್ತೆಂದು ಕೊತ್ತಿ ಅಟ್ಟು ವಯಸ್ಸಾಯ್ತು. ಮುದ್ದಾದ ಸೊಸನೆ ಹೆಂಗ ನೋಡ್ಬೇಕು ಖಬರ್ ಇದೆಯಾ ನಿನಗೆ? 2 ಸಲ ಹೇಳ್ಬೇಕು ನಾನು ನಿನಗೆ 2 ಸಲ ಹೇಳ್ಬೇಕು. ಯಪ್ಪ, ನಾ ಸತ್ರು ನಿನ್ನ ಋಣ ತೀರ್ಸೇ ಹೋಗ್ಕಿನೋ ಯಪ್ಪ, ತೀರ್ಸೇ ಹೋಗ್ತೀನಿ. ಈ ಪ್ರಪಂಚದಾಗ ತೀರ್ಸಕ್ ಆಗ್ದಿರೋ ಋಣ ಅಂದ್ರ 2. ಒಂದು ತಾಯಿಯ ಋಣ, ಇನ್ನೊಂದು ಈ ಮಣ್ಣಿನ ಗುಣ. ಅದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಾ ಸತ್ರು ನಿನ್ನ ಋಣ ತೀರ್ಸಿ ನಾ ಹೋಗ್ತೀನಪ್ಪ. ಮಗನ 3 ದಿನ ಆತು ಊಟ ಮಾಡಿ ನನ್ನ ಸೊಸೆಗೆ ಹೇಳಿ ಅನ್ನ ಕೊಡಿಸ್ಬಿಡಪ್ಪ. ಅನ್ನ ಬೇಕಲ್ಲ ನಿನಗೆ? ನಾ ಏತ್ರ ಇಟ್ರ ಅನ್ನ ಇದೆ, ಅಳಸಿ ನಾರಕತ್ತೈತಿ.
ಅದನ್ನೇ ನಿನಗೆ ತಂದು ಹಾಕ್ತೀನಿ, ಸಾಯುವಂತೆ. ಭಿಕ್ಷೆ ಯೋಗರು ಯಾರು ನೀಡರು ಭಿಕ್ಷೆಯ ಭಿಕ್ಷೆ ಮಾಡಿರಿ. ಧರ್ಮದಿಂದ ಮನುಜಗಿ ಬರಬಾರದು ಈಗಿನ ಸ್ಥಿತಿ. ಧರ್ಮದಿಂದ ಮನುಜಗಿ ಬರಬಾರದು ಈಗಿನ ಸ್ಥಿತಿ. ದೈವ ತನ್ನ ಬಿರುಗಾಳಿಯಲಿ ದೈವ ತನ್ನ ಬಿರುಗಾಳಿಯಲಿ ನಿಲುವಿನ ಸೋತಿ ಭಿಕ್ಷೆ ನೀಡಿರಿ ಮಾಡಿರಿ ಭಿಕ್ಷೆ ನೀಡಿರಿ ನಾನು ನನ್ನ ದೇವ್ರು ಹುಡ್ಕೊಂಡು ಹೋಗ್ತೇನೆ, ನನ್ನ ಗಂಡರು ಹುಡ್ಕೊಂಡು ಹೋಗ್ತೇನೆ ರೀ. ಅವತ್ತು ನೀವು ನನಗೊಂದು ಮಾತು ಹೇಳಿದ್ರಿ, ಈ ಮನೆಯಲ್ಲಿ ನಿನಗೆ ನೋವಾಗುವಂತ ಏನೇ ಘಟನೆ ನಡೆದ್ರು ನಾನಿದ್ದಲ್ಲಿಗೆ ಬಂದ್ಬಿಡು ಅಂತ. ನಾನು ಬರ್ತಾ ಇದ್ದೇನ್ರಿ, ಇನ್ಯಾವತ್ತೂ ನಿಮ್ಮ ಮಾತು ಮೀರೋಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ಬರ್ತಾ ಇದ್ದೀನ್ರಿ, ಹಾ ಬರ್ತಾ ಇದ್ದೀನಿ. ನಗುವಾಗ ಯಾರು ನಗುವ ಅಲಿವ ವಿಚಾರ ಈ ನಾಟಕದಲ್ಲಿ ಯಾರ ಪಾತ್ರ ಹ್ಯಾಂಗೆ ಮಾಡ್ಯಾರೋ ಗೊತ್ತಿಲ್ಲ, ನಮ್ಮ ಅವನ ಪಾತ್ರ ಬೇಡಂತರು ನಮ್ಮ ಎಲ್ಲರಿಗೂ ಇಷ್ಟ ಆಗಿ. ಆಕಿಗೆ ಒಂದು 100 ರೂಪಾಯಿ ಕೊಟ್ಟಾರ. ಯಾರು ಕೊಟ್ಟಾರಂತ ಹೆಸರು ಹೇಳಂಗಿಲ್ಲ. ಅನಾಮಿಕ ಅನಾಮಿಕ ಅಂದ್ರೆ ಏನು ಗೊತ್ತಿತ್ತು ನಿಮ್ಗೆ? ಯಾರೂ ಹೆಸರು ಇಲ್ಲ ಅದಕ್ಕೆ ಪಾಪ ಕೊಟ್ಟಾರ ಅವ್ರ. ಯವ್ವ ನಿನ್ನ ಪಾತ್ರಕ್ಕಾಗಿ ನಾವು ಕಾಲು ಬಿಡ. ಯಾರು ಕೊಟ್ಟಾರೋ ಗೊತ್ತಿಲ್ಲ, ಓಟು ಕೊಟ್ಟಾರ. ಆಕೆ ಕಾಲು ಬಿದ್ದಾನೆ, ಆಕೆ ಪಾತ್ರಕ್ಕಾಗಿ ಕಾಲು ಬಿದ್ದಾನೆ. ಅವೇನು ಚಿಕ್ಕಲ್ಗುಂಡಿ ವಿಟ್ಟಲ್ಲು ಪಾತ್ರ ಮಾಡಿಲ್ಲ ಹಂಗ ಅಕ್ಕ ಅವನಂಗ ಯಾರು ಮಾಡ್ಯಾರ? ಯಾರೂ ಮಾಡಿಲ್ಲ. ಹೆಸರು ಹೇಳಿದಂಥ ಕಲಾಭಿಮಾನಿಗಳು ನನ್ನ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.